ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ. ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥ ಶಿವು. ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು. ಕಾಂಪ್ರಮೈಸ್ ಆಗುತ್ತಿದ್ದ ನಿವಿ ಮತ್ತು ಫರ್ಹಾನ್ನ ನೋಡುವ ಋತ್ವಿಗೆ ಅವರಿಬ್ಬರು ಕೆನ್ನೆಗೆ ಚುಂಬಿಸಿದಾಗಲೇ ಎಚ್ಚರಿಕೆ ಕೊಡುವ ಋಷ್ ಒಳಗೆ ಹೋಗೋಣ ಬಾ ಎನ್ನುತ್ತಾನೆ. ಅವನ ಮಾತನ್ನು ಧಿಕ್ಕರಿಸಿ ಅಲ್ಲೇ ಉಳಿದು ಅವರಿಬ್ಬರು ಅಧರಗಳಿಗೆ ಬೆಸುಗೆ ಹಾಕಿದ್ದನ್ನು ಕಂಡು ನಾಚಿ ಓಡುವ ಋತ್ವಿಯ ಹಿಂದೆಯೇ ಹೋಗಿ ತಾನೂ ಕೂಡ ಮುತ್ತಿಗೆ ಬೇಡಿಕೆ ಇಡುತ್ತಾನೆ ಋಷ್. ಋತ್ವಿ ಒಪ್ಪದೆ ಹೋದಾಗ, ನೀವಿನ ನೋಡಿದ್ಯಾ ಅವಳ ಗಂಡನಿಗೆ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ? ಎಲ್ಲ ಹೆಣ್ಣು ಮಕ್ಕಳು ಹಾಗೇನೆ, ಆದರೆ ನೀನು ಎಂದು ಮೃದುವಾಗಿ ನುಡಿದ ಋಷ್ ಅವಳ ತುಟಿಗಳನ್ನು ಸವರಿದ್ದೇ ತಡ. ಬಂದೆ ಅಮ್ಮ ಎನ್ನುತ್ತಾ ಗಾಬರಿಯಿಂದ ಅವನ ಕೈ ತಳ್ಳಿ ಓಡುವ ಋತ್ವಿಯ ದುಪ್ಪಟ್ಟ ಪಟ್ಟಾಗಿ ಕುಳಿತಿತ್ತು ಋಷ್ನ ಕೈಯಲ್ಲಿ. ಅವಳು ಪೆಚ್ಚು ಮೊರೆ ಹಾಕಿಕೊಂಡು ಅವನತ್ತ ನೋಡಿದರೆ ಇವನು ಅಮಲುಗಣ್ಣಿನಲ್ಲಿ ಅವಳನ್ನೇ ನೋಡುತ್ತಾ ಅಡ್ಡಡ ತಲೆಯಾಡಿಸುತ್ತಾನೆ. ಇವಳು ಪ್ಲೀಸ್ ಋಷ್ ಸರ್ ಎಂದರೆ ನನ್ನ ಕಡೆಯಿಂದ ಪ್ಲೀಸ್ ಇಂಟು 2 ಎನ್ನುವ ಋಷ್ನ ಮಾತು ಅರ್ಥವಾಗಲಿಲ್ಲ ಅವಳಿಗೆ. ಅಂದರೆ ನಿನಗಿಂತ 2 ಪಟ್ಟು ಹೆಚ್ಚೇ ಪ್ಲೀಸ್ ಕೇಳ್ತೀನಿ, ಆದರೆ ನಾನು ಬಯಸಿದ್ದು ನನಗೆ ಬೇಕಷ್ಟೆ ಎನ್ನುತ್ತಾ ದುಪ್ಪಟ್ಟದ ಸಮೇತ ಅವಳನ್ನು ಎಳೆಯುತ್ತಾನೆ ಋಷ್. ಅಮ್ಮ ಎನ್ನುತ್ತಾ ಅವನ ಮೇಲೆ ಬಿದ್ದ ಋತ್ವಿ, ಸರ್ ಇದೆಲ್ಲ ಏನು ಚಂದ ಹೇಳಿ, ನೀವು ಡೀಸೆಂಟ್ ಆಗಿದ್ರೆ ಚಂದ ಅಲ್ವಾ? ನನ್ನನ್ನು ಬಿಡಿ, ಸತ್ಯವಾಗಿ ಹೇಳ್ತೀನಿ ಅವರು ಹಾಗೆ ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಮೃದುವಾಗಿ ಉಲಿದರೆ, ನಿನಗೆ ಗೊತ್ತಿರಲ್ಲ ಅಂತಲೇ ನಾನು ಹೇಳಿದ್ದು, ಆದರೆ ನಿನಗೆ ಅರ್ಥವಾಗದೆ ಹೋದರೆ ನಾನೇನು ಮಾಡಲಿ? ನಾನು ಕರೆದಾಗಲೇ ನೀನು ಬಂದಿದ್ರೆ ಇದೆಲ್ಲ ಇರ್ತಾ ಇರಲಿಲ್ಲ ತಾನೇ? ಮತ್ತು ನಾನು ಯಾವಾಗ ನಿನ್ನ ಹತ್ರ ಡೀಸೆಂಟ್ ಆಗಿದ್ದೆ ಹೇಳೆ? ನನಗೆ ಗೊತ್ತಿಲ್ಲ. ಈಗ ಆ ಕಥೆಯೆಲ್ಲ ಬೇಡ, ಬಾ ನಾವೂ ಅವರ ಹಾಗೆ ಮಾಡೋಣ ಎನ್ನುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿಯುತ್ತಾನೆ ಋಷ್. ಬೇಡ ಋಷ್ ಎನ್ನುತ್ತಿದ್ದ ಋತ್ವಿ ಅವನ ತುಟಿ ತನ್ನತ್ತ ಬಂದದ್ದೇ ತಡ ಜೋರಾಗಿ ಕೆಮ್ಮುತ್ತಾಳೆ. ತಕ್ಷಣ ಅವಳನ್ನು ಬಿಟ್ಟು ಬಾಗಿಲಿಗೆ ಹೊರಗಿದ ಋಷ್, ಹೋಗಿ ನೀರು ಕುಡಿ ಎನ್ನುತ್ತಾನೆ. ಅವಳು ನೀರು ಕುಡಿದ ನಂತರವೂ ಲೋಟವನ್ನು ಸುಮ್ಮನೆ ತುಟಿಗೆ ಅಂಟಿಸಿ ಅವನನ್ನೇ ನೋಡುವಾಗ, ನೀನೇ ಬರ್ತೀಯಾ ಅಥವಾ ನಾನೇ ಬರಲಾ? ನೀರು ಒಂದು ಹನಿ ಕೂಡ ಖಾಲಿ ಆಗ್ತಾ ಇಲ್ಲ, ಈ ಡವ್ವೆಲ್ಲ ಬೇಡ ಎಂದವನ ಮಾತಿಗೆ ಮುಖ ಕಿವುಚಿದ ಋತ್ವಿ ಒಡನೆಯೇ ಮುಖವನ್ನು ಗಂಟು ಮಾಡಿ ಹುಬ್ಬು ಬೆಸೆದು, ಹೇ ಹಂದಿ ದಾರಿ ಬಿಡು, ನಿನ್ಗೇನು ಬಂದಿರೋದು? ಅವರು ಮುತ್ತು ಕೊಟ್ಟರೆ ನಿಂಗೂ ಬೇಕಾ? ನಾಳೆ ಅಣ್ಣ ಅಪ್ಪ ಆಗ್ತಾರೆ, ಆಗಲೂ ಹೀಗೆ ಹೇಳ್ತೀಯಾ? ಒಳ್ಳೆ ಗೋಳು ನಿಂದು. ಏನೋ ಅವರಿಬ್ಬರು ಮುಂದೆ ಏನು ಮಾಡ್ತಾರೆ ಎನ್ನುವ ಕ್ಯೂರಿಯಾಸಿಟಿಗೆ ಅಲ್ಲೇ ಉಳಿದ್ರೆ ಏನೋ ಮಹಾಪರಾಧ ಮಾಡಿದ್ದೀನಿ ಅನ್ನೋ ಹಾಗೆ ಆಡ್ತಾ ಇದೆಯಾ? ಸೈಡ್ಗೆ ಬಾ ಎಂದು ಜೋರು ಮಾಡಿ ಋಷ್ನನ್ನು ತಳ್ಳಲು ನೋಡಿದರೆ ಅವಳ ವರಸೆಗೆ ಕಣ್ಣನ್ನು ಪಿಳಿ ಮಾಡುವ ಋಷ್. ಇಷ್ಟೊತ್ತು ಋತ್ವಿ, ಈಗ ಆವ್ಯಾನಾ? ನನಗೆ ಬಾಟ್ಲಿ ಬೇಬಿ ಆವ್ಯಾನೇ ಇಷ್ಟ ಬಿಡು, ನಿನ್ನಿಂದ ನನ್ನ ಮೂಡ್ ಹಾಳಾಗಿ ಹೋಯಿತು. ಮೀಟಿಂಗ್ಗೆ ಹೋಗಬೇಕಿತ್ತು ನಾನು, ಆದರೆ ಈಗ ಲ್ಯಾಪ್ಟಾಪ್ ಓಪನ್ ಮಾಡಿದರೆ ಅವರಿಬ್ಬರ ಕಿಸ್ಸಿಂಗ್ ಸೀನೇ ಕಾಣುತ್ತೆ. ಅದಕ್ಕೆ ಕಾರಣ ಯಾರು? ನೀನೇ ತಾನೇ? ಮಾಡೋದೆಲ್ಲ ಮಾಡಿ ಈಗ ನನಗೆ ಜೋರು ಮಾಡ್ತೀಯಾ ಎನ್ನುವ ಹೊತ್ತಿಗೆ ಅವರಿದ್ದ ರೂಮಿನ ಬಾಗಿಲು ಬಡಿಯುವ ಸದ್ದು ಕೇಳುತ್ತದೆ. ಆಗ ಋತ್ವಿ ಗಾಬರಿಯಿಂದ ಅವನತ್ತ ನೋಡಲು ಅವನಿಗೆ ಆ ಸದ್ದೇ ಕೇಳಲಿಲ್ಲ ಎನ್ನುವಂತೆ ಅವಳನ್ನೇ ನೋಡುತ್ತಿದ್ದಾನೆ. ದಾಮಿನಿ ಏನು ಮಾಡ್ತಾ ಇದೀಯಾ? ಓಪನ್ ದ ಡೋರ್ ಎನ್ನುವ ವಾಮನ್ರ ದನಿ ಕೇಳಿದ ಮೇಲಂತೂ ಬೆದರಿದ ಕಂಗಳಿಂದ ಅವನನ್ನು ನೋಡುತ್ತಾ, ಅಂಕಲ್ ಅಂಕಲ್ ಅದು ಮತ್ತೆ ನಾನು ಎಂದು ಅವಳು ತೊದಲಿದರೆ, ಯಾಕೆ ಅವಳೇ ಇಷ್ಟು ಹೆದರ್ತಾ ಇದೆಯಾ? ನಾನು ಮತ್ತು ನನ್ನ ಗಂಡ ಇಂಪಾರ್ಟೆಂಟ್ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಈಗ ಡಿಸ್ಟರ್ಬ್ ಮಾಡಬೇಡಿ, ಮತ್ತೆ ಬನ್ನಿಯನ್ನು ಅಂಕಲ್ ಪಿಕ್ಕಲ್ ಅಂತೆಲ್ಲ ಕರಿಬೇಡ ಎಂದು ಜೋರಾಗಿ ಹೇಳುತ್ತಾ ಅವಳ ನಡುವಿಗೆ ಕೈ ಹಾಕಿ ತನ್ನತ್ತ ಸೆಳೆಯುತ್ತಾನೆ ಋಷ್. ಅವನ ಮಾತು ಕೇಳಿ ಹೊರಗಡೆ ನಿಂತಿದ್ದ ಚಟರ್ಜಿ ಪರಿವಾರಕ್ಕೆ ಜೋರು ನಗು. ಯಾಕಂದರೆ ಅವರಿಬ್ಬರು ಜೂಟಾಟ ಆಡುತ್ತಾ ಆ ರೂಮಿಗೆ ಸೇರಿದ್ದು ಎಲ್ಲರಿಗೂ ಗೊತ್ತಿತ್ತು. ಆಗ ವಾಮನ್, ಆಯಿತು ಚೆನ್ನಾಗೇ ಡಿಸ್ಕಸ್ ಮಾಡಿ ನಿಧಾನಕ್ಕೆ ಬನ್ನಿ, ನಾನು ಒಂದು ಫೈಲ್ಗಾಗಿ ಬಂದೆ ಅಷ್ಟೇ, ಪರವಾಗಿಲ್ಲ ಮತ್ತೆ ತೆಗೆದುಕೊಳ್ತೀನಿ ಎಂದರೆ, ಇಲ್ಲ ಅಂಕಲ್ ಎನ್ನುತ್ತಿದ್ದ ಹುಡುಗಿಯ ಬಾಯಿ ಮುಚ್ಚಿದ್ದ ಋಷ್ ತನ್ನ ಬಾಯಿಂದಲೇ. ಅದಕ್ಕವಳು ಕಣ್ಣರಳಿಸಿದರೆ ಇವನು ಮುತ್ತಿನ ಮತ್ತಲ್ಲಿದ್ದ. ಅಷ್ಟಾದರೂ ಋತ್ವಿ ಮಾತ್ರ ಅವನಿಗೆ ಪ್ರತಿಕ್ರಿಯಿಸಲಿಲ್ಲ. ಅವನಿಗೆ ಹೊಡೆದು ತಳ್ಳಲು ನೋಡಿದ್ದು ಅವಳು. ಹಾಗಂತ ಅವನೇನು ಬಿಡಲಿಲ್ಲ. ತನ್ನಿಷ್ಟ ಬಂದಷ್ಟು ಹೊತ್ತು ಚುಂಬಿಸಿ ಮುತ್ತಿನ ಮತ್ತು ಹೆಚ್ಚಾಗುವಾಗ ಆ ಹೆಣ್ಣಿನ ತುಟಿ ಅಂಚಿನಲ್ಲಿ ಗಾಯ ಮಾಡಿಯೇ ಅವಳನ್ನು ಬಿಟ್ಟವನು, ಒಳ್ಳೆ ಕಾಂಬ ನಿಂತಂಗೆ ನಿಲ್ತೀಯ ಹೆಗ್ಣ, ಅಟ್ಲೀಸ್ಟ್ ನೀವೇನು ನೋಡಿಯೂ ಕಲಿಯಲಿಲ್ಲ ನೀನು ಎನ್ನುತ್ತಾ ಅವಳ ಮೊಗದ ತುಂಬೆಲ್ಲ ಮುತ್ತಿಟ್ಟು ಅವಳ ಕೊರಳ ಒನಪಿನಲ್ಲಿ ಮುಖವಿಟ್ಟರೆ, ಒಡನೆಯೇ ಅವನ ಎದೆಗೆ ಕೈ ಹಾಕಿ ತಳ್ಳುವ ಋತ್ವಿ ಕೋಪದಿಂದ,
ನೋಡು, ಇದೆಲ್ಲ ಚಂದ ಇರಲ್ಲ. ನಾನು ನೋಡ್ತಾನೇ ಇದ್ದೀನಿ, ನಿಂದು ಜಾಸ್ತಿ ಆಯಿತು. ಏನು ನಿನ್ನಿಷ್ಟ ಬಂದಂತೆ ಆಡ್ತೀಯಾ? ತಬ್ಬೋದು ಮುತ್ತಿಡೋದು ಇದೆಲ್ಲ ಏನು ಚಂದ ಎಂದರೆ, ಗಂಡ ಹೆಂಡತಿಯ ನಡುವೆ ಇದೆಲ್ಲ ಕಾಮನ್ ಕಣೆಯವಳೇ. ನಾನು ನಿನಗೆ ತಾಳಿ ಕಟ್ಟಿಲ್ವಾ? ಬರೀ ಕಿಸ್ ಹಗ್ ಇದಕ್ಕೆಲ್ಲ ನೀನು ಇಷ್ಟು ಕೋಪ ಮಾಡಿಕೊಂಡ್ರೆ ಇನ್ನು ಮುಂದೆ ಆಗಬೇಕಾಗಿದ್ದು ತುಂಬಾ ಇದೆ ಕಣೆ ಎಂದು ಮೋಜಿನಲ್ಲಿಯೇ ಹೇಳುತ್ತಾನೆ ಋಷ್. ತುಂಬಾ ಇದೆ ಅಂದರೆ ಏನು ನಿನ್ನ ಮಾತಿನ ಅರ್ಥ ಎಂದು ಗಂಭೀರವಾಗಿ ಕೇಳುವ ಹೆಣ್ಣನ್ನು ಬೆಡ್ ಮೇಲೆ ತಳ್ಳಿ ಅವಳತ್ತ ಬಾಗುತ್ತಾ ಅವಳ ದುಪ್ಪಟ್ಟ ತೆಗೆದ ಋಷ್ ಅವಳು ಸುಮ್ಮನೆ ಇದ್ದಿದ್ದನ್ನು ಕಂಡು ಬೇಕೆಂದೇ ಅವಳ ನಡುವನ್ನು ಬಳಸುತ್ತಾ, ತುಂಬಾನೇ ಅಂದರೆ ತುಂಬಾನೇ. ನಾವು ಸಂಸಾರ ಸ್ಟಾರ್ಟ್ ಮಾಡಬೇಕಲ್ಲ. ಮದುವೆ ಆದವರೆಲ್ಲ ತಮ್ಮ ಸಂಸಾರ ಸ್ಟಾರ್ಟ್ ಮಾಡಿ ಅವರವರ ಫ್ಯಾಮಿಲಿ ಡೆವಲಪ್ ಮಾಡ್ತಾರೆ ಗೊತ್ತಾ. ನೀನು ಒಪ್ಪಿಗೆ ಕೊಟ್ಟರೆ ನಾವು ಈಗಲೇ ಸ್ಟಾರ್ಟ್ ಮಾಡೋಣ ಎಂದು ಮಾದಕವಾಗಿ ನುಡಿದು ಮತ್ತೆ ಮತ್ತೆ ಅವಳ ತುಟಿ ಅಂಚಿಗೆ ಮುತ್ತಿಟ್ಟರೆ, ಹಾಗಾದರೆ ನೀನು ನನ್ನನ್ನು ಲವ್ ಮಾಡ್ತೀಯಾ ಎನ್ನುತ್ತಾಳೆ ಋತ್ವಿ. ಈಗಲೂ ಅವಳು ಗಂಭೀರವೇ. ಆಗ ಅವಳನ್ನೇ 2 ನಿಮಿಷ ನೋಡಿದ ಋಷ್ ತಾನೂ ಕೂಡ ಗಂಭೀರವಾಗಿ ಇಲ್ಲ ಎನ್ನುತ್ತಾನೆ. ಆಗವಳು, ಪ್ರೀತಿ ಇಲ್ಲದೆ ಮತ್ತೆಂಥ ಸಂಸಾರ ಎಂದರೆ? ಕಿಸಕ್ಕನೆ ನಕ್ಕ ಋಷ್, ಸಂಸಾರ ಮಾಡೋಕೆ ಮಕ್ಕಳು ಮಾಡೋಕೆ ಪ್ರೀತಿ ಬೇಕು ಅಂತ ಯಾವ ನನ್ನ ಮಗ ರೂಲ್ಸ್ ಮಾಡಿದ್ದಾನೆ ಎಂದಾಗ, ಪ್ರೀತಿನೇ ಇಲ್ಲದೆ ಸಂಸಾರ ಮಾಡೋದು ಅಂದರೆ ಬರೀ ದೇಹ ಬೆರೆಯುವುದಕ್ಕೆ ಏನು ಹೇಳ್ತಾರೆ ಗೊತ್ತಾ ಎನ್ನುತ್ತಾಳೆ ಋತ್ವಿ. ಅವಳ ಮಾತನ್ನು ಕೇಳಿ ಅರ್ಥವಾಗಿತ್ತು ಋಷ್ಗೆ. ಏನು ಹೇಳ್ತಾರೆ? ವ್ಯಭಿಚಾರ ಅಂತಾರಾ? ಅದನ್ನೇ ತಾನೇ ನೀನು ಹೇಳೋಕೆ ಬಂದಿದ್ದು. ಇದೆಲ್ಲ ಪುಸ್ತಕದಲ್ಲಿ ಓದೋಕೆ, ಸಿನಿಮಾದಲ್ಲಿ ನೋಡೋಕೆ ಮಾತ್ರ ಚಂದ. ಮದುವೆಯಾಗಿ 5-10 ವರ್ಷವಾದವರ ಹತ್ರ ಹೋಗಿ ನೀವು ಈಗಲೂ ಪ್ರೀತಿಯಿಂದ ಸೇರ್ತೀರಾ ಅಂತ ಕೇಳಿ ನೋಡು. ಪ್ರೀತಿ ಅಂದ್ರೇನು ಅಂತಾರೆ. ಸಂಸಾರ ಮಾಡಿ ಮಕ್ಕಳು ಮಾಡೋಕೆ ಗಂಡ ಹೆಂಡತಿಯ ಅಗತ್ಯವಿದೆ ಅಷ್ಟೇ. ಅಂದರೆ ನಮ್ಮಿಬ್ಬರ ಅಗತ್ಯವಿದೆ. ನೀನು ಒಪ್ಪಿಗೆ ಕೊಟ್ಟರೆ ನಾವು ಇವತ್ತೇ ಈಗಲೇ ಸಂಸಾರ ಸ್ಟಾರ್ಟ್ ಮಾಡೋಣ. ಒಪ್ಪಿಗೆ ಇಲ್ಲ ಅಂದರೆ ಬೇಡ, ಸ್ವಲ್ಪ ಟೈಮ್ ಈಗಿರುವ ಹಾಗೆ ಜಾಲಿಯಾಗೇ ಇದ್ದು ಬಿಡೋಣ, ಮತ್ತೆ ಫುಲ್ ಟೈಮ್ ಗಂಡ ಹೆಂಡತಿ ಆಗೋಣ ಎಂದು ಬಹಳ ಉಡಾಫೆಯಾಗಿ ಹೇಳುತ್ತಾನೆ ಋಷ್. ಮತ್ತೆ ಮತ್ತೆ ಅದನ್ನೇ ಹೇಳಬೇಡ. ನಾನು ನಿನಗೆ ಹೆಂಡತಿಯೂ ಅಲ್ಲ, ನೀನು ನನಗೆ ಗಂಡನೂ ಅಲ್ಲ. ನಾನು ಆಗ್ತಾ ಇದ್ದ ಮದುವೆಯನ್ನು ತಪ್ಪಿಸಿ ನೀನು ಮೋಸದಿಂದ ಈ ತಾಳಿ ಕಟ್ಟಿದ್ದು ಅಷ್ಟೇ. ಅದೂ ಕೂಡ ನಿನಗೆ ಸಿಗಬೇಕಾದ ಹಣಕ್ಕೆ ಮೋಸ ಆಗ್ತಾ ಇದೆ ಅಂತ. ಅಕಸ್ಮಾತ್ ನೀನು ಮದುವೆಗೆ ಮೊದಲೇ ಅದೆಲ್ಲ ಖೋಟಾ ನೋಟು ಅಂದಿದ್ರೆ ನೀಲೇಶ್ ಸರ್ ಹತ್ತಿರ ಬೇರೆ ದುಡ್ಡು ಕೇಳಿ ಕೊಡ್ತಾ ಇದ್ದೆ. ಬಟ್ ಈಗ ಅದೆಲ್ಲ ನಡೆಯದ ಕತೆ. ನಾನಂತೂ ಯಾವುದೇ ಕಾರಣಕ್ಕೂ ನಿನ್ನನ್ನು ಗಂಡ ಅಂತ ಒಪ್ಪಲ್ಲ. ಆ ದುಡ್ಡು ಮುಗಿಯೋವರೆಗೂ ಅಥವಾ ನಿನ್ನ ಲವರ್ ಬರುವವರೆಗೂ ಇರ್ತೀನಿ ಅಷ್ಟೇ. ಅದು ಬಿಟ್ಟು ಹೀಗೆಲ್ಲ ಮಾಡಿಸಿಕೊ ಅಂದರೆ ಅದು ನನ್ನಿಂದ ಆಗಲ್ಲ. ನೀನು ಹೀಗೆ ಆಗಾಗ ಹಿಂಸೆ ಮಾಡಿದರೆ ಯಾರಿಗೂ ಹೇಳದೆ ಕೇಳದೆ ಎಲ್ಲಾದರೂ ಓಡಿ ಹೋಗ್ತೀನಿ ಅಷ್ಟೇ. ಇನ್ಮೇಲೆ ಈ ಗಂಡ ಎನ್ನುವ ಅಧಿಕಾರ ಚಲಾಯಿಸಲು ಬರಬೇಡ. ನಿನ್ನ ಮನೆ ಕೆಲಸ ಮಾಡಬೇಕಾ ಹೇಳು, ಮಾಡ್ತೀನಿ. ನಿನ್ನ ಕೆಲಸ, ಆಫೀಸ್ ಕೆಲಸ ಎಲ್ಲವನ್ನೂ ಮಾಡ್ತೀನಿ. ಬಟ್ ನನ್ನನ್ನು ಮುಟ್ಬೇಡ, ಅದು ನನಗೆ ಇಷ್ಟ ಆಗಲ್ಲ. ನನ್ನಿಂದ ದೂರ ಇರು ನೀನು ಎನ್ನುತ್ತಾ ಅಲ್ಲಿಂದ ಹೋಗಲು ನೋಡುತ್ತಾಳೆ ಋತ್ವಿ. ಒಡನೆಯೇ ಅವಳ ಕೊರಳಿಗೆ ಕೈ ಹಾಕಿ ಬೆಡ್ ಮೇಲೆ ತಳ್ಳಿದ ಋಷ್ನ ಕೋಪ 100ರ ಗಡಿ ದಾಟಿತ್ತು. ಏನೇ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೀಯಾ? ನೀನೇನು ತ್ರಿಪುರ ಸುಂದರಿ ಅನ್ನೋ ಯೋಚನೆಯಾ ನಿನಗೆ? ಎಲ್ಲ ಹುಡುಗರು ನಿನ್ನನ್ನು ನೋಡಿ ಜೊಲ್ಲು ಸುರಿಸುತ್ತಾರೆ ಎನ್ನುವ ಆಲೋಚನೆ ಅಲ್ವಾ ನಿನಗೆ? ಅದೇ ಆ ಮುತ್ಕನ್ನ ಮದುವೆ ಆಗಿದ್ರೆ ಹೇಳೇ, ಅವನನ್ನು ಮದುವೆ ಆಗಿದ್ರೆ ಏನೇ ಮಾಡ್ತಾ ಇದ್ದೆ? ಇಷ್ಟು ದಿನ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ನ ಅವನು. ಮದುವೆ ಆಯಿತು, ಚಿಕ್ಕ ಹುಡುಗಿ ಸಿಕ್ಕಿದ್ಲು ಅಂತ ಖುಷಿಯಲ್ಲಿ ಜಮಾಯಿಸಿ ಬಿಡ್ತಿದ್ದ ತಾನೇ. ಆಗ ಏನು ಮಾಡ್ತಾ ಇದ್ದೆ ಎಂದು ಹಲ್ಲು ಕಚ್ಚಿ ನುಡಿದರೆ, ಕಷ್ಟದಲ್ಲೇ ಅವನ ಜೊತೆ ಸಂಸಾರ ಮಾಡ್ತಾ ಇದ್ದೆ. ನೀನೇ ಹೇಳೋ ಹಾಗೆ ನಾನೇ ಒಪ್ಪಿಗೆ ಕೊಟ್ಟು ಅವನನ್ನು ಮದುವೆ ಆಗ್ತಾ ಇದ್ದಿದ್ದು. ಆದರೆ ಇದು ನೀನು ಮೋಸದಿಂದ ಆದ ಮದುವೆ. ಅದಕ್ಕೆ ಈ ಮದುವೆ ಮತ್ತು ನೀನು ಇಬ್ಬರು ನನಗೆ ಬೇಕಿಲ್ಲ ಎನ್ನುತ್ತಾಳೆ ಋತ್ವಿ. ಒಡನೆಯೇ ಅವಳನ್ನು ಬಿಟ್ಟ ಋಷ್, ದಾಟು ಇಲ್ಲಿಂದ. ನಾನು ಬೇಡವಾ? ಇನ್ಮೇಲೆ ಈ ಋಷ್ಯಾಂಗ್ ಚಟರ್ಜಿ ಅಂದರೆ ಯಾರು ಅಂತ ತೋರಿಸಿಕೊಡ್ತೀನಿ. ನೀನು ಮನೆ ಕೆಲಸವನ್ನು ಮಾಡಬೇಕು, ಆಫೀಸ್ಗೂ ಬರಬೇಕು, ನನ್ನ ಕೆಲಸವನ್ನು ಕೂಡ ಮಾಡಬೇಕು. ನೀನಾಗಿ ನೀನೇ ನನ್ನನ್ನು ಮತ್ತು ಈ ಮದುವೆಯನ್ನು ಒಪ್ಪುವವರೆಗೂ ನೀನು ಎಲ್ಲನೂ ಮಾಡಲೇಬೇಕು. ಇಲ್ಲಾಂದರೆ ನನ್ನ ದುಡ್ಡು ಕೊಟ್ಟು ಹೋಗ್ತಾ ಇರು. ಒಂದು ವೇಳೆ ಆಗಲೇ ಹೇಳಿದಂತೆ ಯಾರಿಗೂ ಹೇಳದೆ ಕೇಳದೆ ಹೋಗುವ ಯೋಚನೆ ಮಾಡಿದರೆ ನಿನ್ನ ಪಾಡಿಗೆ ನೀನು ಹೋಗು. ಆದರೆ ನಿವಿಯ ಜೀವನವನ್ನು ಚಿಂದಿ ಮಾಡ್ತೀನಿ ನಾನು. ಒಂದು ದಿನದಲ್ಲಿ ಅವರಿಬ್ಬರನ್ನು ಒಂದು ಮಾಡಿದ ನನಗೆ ಅದೇ ಒಂದು ದಿನದಲ್ಲಿ ಅವರನ್ನು ದೂರ ಮಾಡೋದು ಕಷ್ಟವಲ್ಲ. ನಿಂಗೆ ನಾನು ಗಂಡನಲ್ಲ ಅಂದಮೇಲೆ ನನಗೂ ನೀನು ಹೆಂಡ್ತಿಯಲ್ಲ. ಪ್ರೀತಿ ಅಂತೆ, ಪ್ರೇಮ ಅಂತೆ, ಮೈ ಫುಟ್. ಗಂಡು ಹೆಣ್ಣು ಸೇರೋಕೆ ಅದೆಲ್ಲ ಬೇಕಿಲ್ಲ. ಜಸ್ಟ್ ಆಸೆ ಬೇಕಷ್ಟೆ. ನನಗೂ ನಿನ್ನನ್ನು ನೋಡಿದರೆ ಆಗೋದು ಆಸೆ ಅಷ್ಟೆ. ನಿನ್ನನ್ನು ನೋಡಿದರೆ ಬೇರೆ ಗಂಡಸರಿಗೆ ಹುಟ್ಟುವ ಭಾವನೆಯೇ ನನಗೂ ಕೂಡ ಹುಟ್ಟೋದು.
ಅದಕ್ಕೆ ನೇರವಾಗಿ ಸಂಸಾರ ಮಾಡು ಬಾ ಅಂದೆ. ಆದರೆ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಮುಟ್ಟಲ್ಲ. ಅಲ್ಲಿದ್ದಾಗ ಬೇರೆ ಗಂಡಸರ ಜೊತೆ ಮಲಗುವಾಗ ಕೂಡ ಎದೆಯಲ್ಲಿ ಪ್ರೀತಿ ಇದೆಯಾ ಅಂತ ನೋಡ್ತಾ ಇದೆಯಾ, ಅಥವಾ ಎದೆಯ ಮೇಲಿದ್ದ ಜೇಬಲ್ಲಿ ದುಡ್ಡು ಇದೆಯಾ ಅಂತ ನೋಡ್ತಾ ಇದೆಯಾ? ಓಹ್, ಈಗ ಗೊತ್ತಾಯ್ತು ಕಣೆ ನೀನು ಯಾಕೆ ಆ ಮುದುಕನೇ ಸಾಕಿತ್ತು ಅಂತ ಇದೆಯಾ ಅಂತ. ನನಗಿಂತ ಹಣ ಆಸ್ತಿಯಲ್ಲಿ ಅವನು ಹೆಚ್ಚು ಶ್ರೀಮಂತ ಅಂತ ತಾನೇ ಎಂದು ವ್ಯಂಗ್ಯವಾಗಿ ನಗುವ ಋಷ್ ಟ್ರ್ಯಾಕಿಗೆ ವಾಪಸ್ ಬಂದಿದ್ದ. ಅವನ ಈ ಮಾತುಗಳಿಗೆ ಕಣ್ಣು ತುಂಬಿಕೊಂಡ ಋತ್ವಿ, ಇನ್ಮೇಲೆ ಈ ರೀತಿಯ ಮಾತುಗಳನ್ನಾಡಲ್ಲ ಅಂತ ತಾಳಿ ಮುಟ್ಟಿ ಪ್ರಾಮಿಸ್ ಮಾಡಿದ್ದೆ ನೀನು ಎಂದರೆ ರಪ್ಪನೆ ಅವಳ ಕೆನ್ನೆಗೆ ಬಾರಿಸಿದ ಋಷ್, ಮರ್ಯಾದೆ ಕೊಟ್ಟು ಮಾತಾಡು. ಏನು ಹೇಳು? ಮರ್ಯಾದೆ ಕೊಡಬೇಕು. ಒಂದು, ನಾನು ನಿನ್ನ ಗಂಡ, ಇನ್ನೊಂದು ನಿನ್ನ ಬಾಸ್, ಮತ್ತೊಂದು ನಿಂಗೆ ಈ ಮನೆಯಲ್ಲಿ ಆಶ್ರಯ ನೀಡಿರುವ ಆಶ್ರಯದಾತ. ಮಗದೊಂದು 1 ಕೋಟಿ ಕೊಟ್ಟು ನಿನ್ನನ್ನು ಖರೀದಿ ಮಾಡಿದ್ದೀನಿ. ಸೊ ನೀನು ನನಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು. ನನಗೆ ಯಾರಾದರೂ ನನ್ನನ್ನು ಏಕವಚನದಲ್ಲಿ ಮಾತನಾಡಿಸಿದರೆ ಇಷ್ಟ ಆಗಲ್ಲ. ಅವರನ್ನು ಕೊಲ್ಲುವಷ್ಟು ಕೋಪ ಬರುತ್ತೆ. ಅದಲ್ಲದೆ ನಾನು ಈ ತಾಳಿ ಹಿಡಿದು ಆಣೆ ಮಾಡಿದ್ದು ಬೇರೆಯವರ ಎದುರು ಹೇಳಲ್ಲ ಅಂತ ಹೊರತು ನಾವಿಬ್ಬರೇ ಇದ್ದಾಗ ಹೇಳಲ್ಲ ಅಂತಲ್ಲ. ನೀನು ನೋಡೋಕೆ ಚಂದ ಇದ್ದೀಯಾ ಅನ್ನೋ ಕೊಬ್ಬಲ್ವ ನಿಂಗೆ? ಎಲ್ಲವನ್ನು ಕರಗಿಸದೆ ಹೋದರೆ ನಾನು ಎನ್ನುವ ಹೊತ್ತಿಗೆ, ಋಷ್, ನಾವು ಹೊರಡಬೇಕು ಮಗ. ನಿಮ್ಮಿಬ್ಬರ ಡಿಸ್ಕಷನ್ ಮುಗಿದಿದ್ರೆ ಆಚೆಗೆ ಬನ್ನಿ ಎನ್ನುತ್ತಾನೆ ಫರ್ಹಾನ್. ಆಗ ಋಷ್ ಸುಡುವ ಹಾಗೆ ಋತ್ವಿಯನ್ನೇ ನೋಡಲು ಅವನ ಈ ಪರಿಯ ಕೋಪ ನೋಡಿಯೇ ಹೆದರಿ ನಡುಗುತ್ತಿದ್ದ ಹೆಣ್ಣು ಕಣ್ಣೊರೆಸಿಕೊಂಡು ಅಲ್ಲಿಯೇ ಮುಖ ತೊಳೆದು ಕನ್ನಡಿ ನೋಡುತ್ತಾ ಹೆಣೆದಿದ್ದ ಜಡೆ ಬಿಚ್ಚಿ ಋಷ್ನ ಬೆರಳಚ್ಚು ಮೂಡಿದ್ದ ಕೆನ್ನೆಯ ಮೇಲೆ ಇಳಿಬಿಟ್ಟು ನಿರ್ಭಾವುಕವಾಗಿ ಅವನತ್ತ ನೋಡಲು ಅದೇ ರೋಷದಲ್ಲಿ ಬಾಗಿಲು ತೆರೆದು ಅವನೇ ಮೊದಲು ಆಚೆಗೆ ಹೋಗುತ್ತಾನೆ. ಫರ್ಹಾನ್ ಕರೆಯುತ್ತಿದ್ದರೂ 1 ನಿಮಿಷ ಬಂದೇ ಇರು ಎಂದು ರೂಮಿಗೆ ಹೋದವನು ತಾನೇ ಋತ್ವಿಯ ಕಳ್ಳಸಹಿ ಮಾಡಿ ತಂದಿದ್ದ ಅವಳ TC ನೋಡಿ ತನ್ನ ಕಬೋರ್ಡ್ನೊಳಗಿಟ್ಟು ಅವಳಿಗಾಗಿ ತಂದಿದ್ದ ಕಾಲೇಜ್ ಅಪ್ಲಿಕೇಶನ್ಗಳನ್ನು ಹರಿದು ಹಾಕುತ್ತಾನೆ. ಅವನು ಮತ್ತದೇ ಕೋಪದಲ್ಲಿ ಕೆಳಗೆ ಬರುವ ಹೊತ್ತಿಗೆ ಋತ್ವಿ ಎಲ್ಲರೊಂದಿಗೆ ನಗುನಗುತ್ತಲೇ ಮಾತಾಡ್ತಾ ಅಡುಗೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಡುವುದು ಕಾಣುತ್ತದೆ. ತಕ್ಷಣ ಇವನು ಕೂಡ ನಗುಮುಖದ ಮುಖವಾಡ ಹಾಕಿದ್ದ. ಎಂದಿನಂತೆ ಫರ್ಹಾನ್ನ ರೇಗಿಸಿ ಊಟಕ್ಕೆ ಕುಳಿತು ಗಂಡ ಹೆಂಡತಿ ಇಬ್ಬರೂ ಯಾವುದೇ ನಾಚಿಕೆಯಿಲ್ಲದೆ ಊಟ ಮಾಡಿ ಎನ್ನಲು ದಾಮಿನಿಯವರು, ನೀನು ನಮ್ಮೊಂದಿಗೆ ಕೂರು ಮಗಳೇ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಅವಳು ಕೂರಲ್ಲ ಮಮ್ಮಿ, ಮನೆಗೆ ಗೆಸ್ಟ್ ಬಂದಿರುವಾಗ ಎಲ್ಲರ ಊಟವಾದ ನಂತರವೇ ಅವಳು ಊಟ ಮಾಡೋದು ಅಲ್ವಾ ಋತ್ವಿ ಎಂದು ರಾಗ ಎಳೆದು ತನ್ನನ್ನು ನೋಡುವ ಋಷ್ನ ಮಾತಿಗೆ ಹೌದೆಂದು ತಲೆಯಾಡಿಸಿದ ಹೆಣ್ಣು ಯಾರೇ ಬಲವಂತ ಮಾಡಿದ್ರೂ ಊಟಕ್ಕೆ ಕೂರಲಿಲ್ಲ. ಬದಲಾಗಿ ಋಷ್ನ ಪಕ್ಕ ನಿಂತು ಅವನಿಗೆ ಬಡಿಸುವಾಗ, ನಮ್ಮೆಲ್ಲರ ಜೊತೆ ಕುಳಿತು ಊಟ ಮಾಡುವ ಯೋಗ್ಯತೆ ನಿನಗಿಲ್ಲ ಎಂದು ಅವಳಿಗೆ ಮಾತ್ರವೇ ಕೇಳುವಂತೆ ಹೇಳುತ್ತಾನೆ ಋಷ್. ಊಟದ ನಂತರ ನಿವಿ ಮತ್ತು ಫರ್ಹಾನ್ ಹೊರಟು ನಿಂತಾಗ ಅವರಿಬ್ಬರು ಬೇಡ ಬೇಡವೆಂದರೂ ಬಟ್ಟೆ ಮತ್ತು ಒಡವೆಯ ಬ್ಯಾಗ್ ತಂದು ಋತ್ವಿಯ ಕೈಗಿಟ್ಟು ಕಣ್ಣಲ್ಲೇ ಕೊಡು ಎನ್ನುತ್ತಾನೆ ಋಷ್. ಅಣ್ಣ, ಅತ್ತಿಗೆ ಎನ್ನುತ್ತಾ ಅವರನ್ನು ಕೂರಿಸಿ ನಿವಿಗೆ ಮಡಿಲಕ್ಕಿ ನೀಡುತ್ತಾ ಅದೆಲ್ಲವನ್ನು ಕೊಡುವ ಋತ್ವಿ ನಿವಿಯನ್ನು ಗಟ್ಟಿಯಾಗಿ ಅಪ್ಪಿ, ಆಗಾಗ ಕಾಲ್ ಮಾಡ್ತಾ ಇರು, ನನ್ನನ್ನು ಮರಿಬೇಡ. ನನಗೆ ಅಂತ ಈ ಭೂಮಿಯ ಮೇಲಿರುವ ಏಕೈಕ ಜೀವ ಅಂದರೆ ಅದು ನೀನೇ ಎಂದು ಕಣ್ಣು ತುಂಬಿಕೊಂಡರೆ ನಿವಿ ಕೂಡ ಅಳುತ್ತಲೇ ಒಪ್ಪಿಗೆ ಕೊಡುತ್ತಾಳೆ. ಬಳಿಕ ಫರ್ಹಾನ್ ಕಡೆಗೆ ತಿರುಗಿ, ಅಣ್ಣ ಪ್ಲೀಸ್ ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎನ್ನುವ ಋತ್ವಿಗೆ, ಖಂಡಿತ ಋತ್ವಿ, ನೀನೇನು ಹೆದರಬೇಡ. ನಿನ್ನ ಗಂಡ ನಿನ್ನನ್ನು ನೋಡಿಕೊಳ್ಳುವಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಆಗಲ್ಲ, ಆದರೂ ಆದಷ್ಟು ಪ್ರಯತ್ನ ಪಡ್ತೀನಿ ಎಂದ ಫರ್ಹಾನ್ ಅವರೆಲ್ಲರಿಗೂ ತಿಳಿಸಿ ಅಲ್ಲಿಂದ ಹೋದರೆ ಋಷ್ ಕೂಡ ಕಾರು ತೆಗೆದುಕೊಂಡು ಆಚೆಗೆ ಹೋಗುತ್ತಾನೆ. ಸಮಯ ರಾತ್ರಿ 12:30. ತನಗಾಗಿ ಕಾದು ಕಾದು ಸಾಕಾಗಿ ಸೋಫಾದ ಮೇಲೆ ಮುದುರಿ ಮಲಗಿದ್ದ ಹೆಣ್ಣನ್ನೇ 2 ನಿಮಿಷ ದಿಟ್ಟಿಸಿ ನೋಡುತ್ತಾನೆ ನಮ್ಮ ಎಣ್ಣೆ ಮಾಸ್ಟರ್. ಕಡು ಹಸಿರು ಬಣ್ಣದ ಚೂಡಿದಾರ್ ಧರಿಸಿರುವ ಹುಡುಗಿ 2 ಕೈಯಲ್ಲಿ ಒಂದೊಂದು ಬಳೆ ಹಾಕಿದ್ದಾಳೆ. ಬಿಗಿಯಾಗಿ ಹೆಣೆದ ಜಡೆ ಆದರೂ ಹಣೆಯ ಮೇಲೆ ಪುಡಿಗೂದಲು ಹರಡಿದೆ. ಪುಟ್ಟ ಬಿಂದಿ, ಸಿಂಧೂರ ಎರಡೆ. ನಶೆಯಲ್ಲಿ ತೇಲುತ್ತಿರುವ ಕಣ್ಣುಗಳನ್ನು ಪಿಳುಕ ಪಿಳುಕ ಎಂದು ಪಿಳುಗುಟ್ಟಿಸಿ, ಪಿಶಾಚಿ, ಪುಟ್ಟ ಪಿಶ್ ಎನ್ನುವವನಿಗೆ ಮಧ್ಯಾಹ್ನದ ಘಟನೆಗಳು ನೆನಪಿಗೆ ಬರಲು ಡೈನಿಂಗ್ ಟೇಬಲ್ ಮೇಲಿದ್ದ ಗಾಜಿನ ಜಗ್ನ ಪುಡಿ ಪುಡಿ ಮಾಡುವ ಮೂಲಕ ಅವಳನ್ನು ಎಚ್ಚರಿಸುತ್ತಾನೆ. ಆ ಶಬ್ದ ಕೇಳಿ ದಿಗ್ಗನೆ ಎದ್ದು ಕುಳಿತ ಋತ್ವಿ ಬೆದರಿದ ಕಂಗಳಿಂದ ಅವನನ್ನು ನೋಡಲು ತನ್ನ ಕೋಟ್, ಟೈ, ಶೂ ಎಲ್ಲವನ್ನು ಕಳಚಿ ದಿಕ್ಕಾಪಾಲಾಗಿ ಎಸೆದ ಋಷ್ ಕೋಪದಲ್ಲೇ ಅವಳನ್ನು ನೋಡುವಾಗ, ಸರ್ ಊಟ ಮಾಡ್ತೀರಾ ಎಂದು ಮೆಲ್ಲನೆ ಕೇಳುತ್ತಾಳೆ ಋತ್ವಿ. ಹ್ಞೂ ಮಾಡ್ತೀನಿ, ಮೊದಲು ಇದೆಲ್ಲ ಕ್ಲೀನ್ ಮಾಡು ಎನ್ನುತ್ತಾ
ಮತ್ತೆರಡು ಪಿಂಗಾಣಿ ತಟ್ಟೆಗಳನ್ನು ಪುಡಿ ಪುಡಿ ಮಾಡುತ್ತಾ ಕಾಲು ಮೇಲೆ ಕಾಲು ಹಾಕಿ ಕುಳಿತ ಋಷ್ನ ಮಾತಿಗೆ ಸರಿ ಎಂದ ಋತ್ವಿ ಎಲ್ಲವನ್ನು ಕ್ಲೀನ್ ಮಾಡಿ ಅವನಿಗೆ ಊಟ ಹಾಕುತ್ತಾಳೆ. 2 ತುತ್ತು ತಿಂದು ಉಳಿದದ್ದಕ್ಕೆ ಕೈ ತೊಳೆದು, ಅಡುಗೆ ಚಂದ ಇಲ್ಲ, ನಾಳೆಯಿಂದ ಬೆಳಗ್ಗೆ ಮತ್ತು ರಾತ್ರಿ ನೀನೇ ಅಡುಗೆ ಮಾಡಬೇಕು ಎಂದು ಆ ತಟ್ಟೆಯನ್ನು ಕೂಡ ನೆಲದ ಪಾಲು ಮಾಡಿ, ಎಲ್ಲನೂ ಕ್ಲೀನ್ ಮಾಡಿ ಹಾಲು ತಗೊಂಡು ಬಾ ಎಂದು ತೂರಾಡುತ್ತಾ ಹೋಗುತ್ತಾನೆ ಋಷ್. ಅವನು ಈಗ ಹಾಲು ಕುಡಿಯುವುದಿಲ್ಲ ಎನ್ನುವುದು ಇವಳಿಗೂ ಗೊತ್ತು. ಆದರೂ ತೆಗೆದುಕೊಂಡು ಹೋಗುತ್ತಾಳೆ. ಅವಳಿಂದ ಹಾಲು ಪಡೆದು ಗೋಡೆಗೆ ಅಪ್ಪಳಿಸಿದ ಋಷ್ ಕಣ್ಣಲ್ಲೇ ಸ್ವಚ್ಛ ಮಾಡು ಎಂದರೂ ಮೌನವಾಗಿ ಸ್ವಚ್ಛ ಮಾಡುತ್ತಾಳೆ ಋತ್ವಿ. ಬಳಿಕ ಋಷ್ ಅವಳ ಮುಖದ ಮೇಲೆ ಒಂದು ದಿಂಬು ಮತ್ತೊಂದು ಬೆಡ್ಶೀಟ್ ಎಸೆದು ಬಾಲ್ಕನಿಯ ಕಡೆ ಕೈ ತೋರಿದರೂ ಮೌನವಾಗಿ ಬಾಲ್ಕನಿಗೆ ಹೋಗುತ್ತಾಳೆ ಋತ್ವಿ. 10 ನಿಮಿಷದ ನಂತರ ಅವಳು ಅಲ್ಲಿ, ಗಂಡ ಅಂತೆ ಗಂಡ, ಇವನಜ್ಜಿ ಪಿಂಡ, ಪ್ರೀತಿ ಇಲ್ಲ, ಸಂಸಾರ ಬೇಕಂತೆ. ಇವನಿಗೆ ಆ ರೀತಿ ಪ್ರೀತಿ ಇಲ್ಲದೆ ಸಂಸಾರ ಮಾಡಿ ಚೆನ್ನಾಗಿ ಅನುಭವವಿದೆ, ಅದಕ್ಕೆ ನನ್ನನ್ನು ಕೂಡ ಹಾಗೆ ಕೇಳ್ತಾನೆ ಎನ್ನುತ್ತಾ ಕಣ್ಣೀರು ಮಿಡಿಯುವಾಗ ಇವನು ಗೋಡೆಯ ಎದುರು ನಿಂತು, ಲೇ ಇವಳೆ, ಯಾಕೆ ಹಾಗೆಲ್ಲ ಮಾತಾಡಿದ್ದು ನೀನು? ಗಂಡನಾಗಿ ಹೆಂಡತಿಯ ಹತ್ತಿರ ಕೇಳಬಾರದನ್ನು ಕೇಳಿದ್ನ ನಾನು? ಲೇ ಇವಳೆ, ನಮಗೂ ಮದುವೆ ಆಯಿತು, ನಾವು ಫರ್ಹಾನ್ ಮತ್ತು ನಿವಿತರ ದಾಂಪತ್ಯ ಶುರು ಮಾಡಿ ಫ್ಯಾಮಿಲಿ ಬಿಲ್ಡ್ ಮಾಡೋಣ ಅಂದರೆ ಅದರಲ್ಲಿ ತಪ್ಪೇನು ಅಂತ? ಸಂಸಾರ ಮಾಡೋಕ್ಕೆ ಪ್ರೀತಿ ಬೇಕೇ ಬೇಕಾ? ಬಟ್ ನನಗೆ ನಿನ್ನ ಮೇಲೆ ಅಟ್ರ್ಯಾಕ್ಷನ್ ಇದೆ ಕಣೆ ಇವಳೆ, ನನಗೆ ನೀನು ಅಂದರೆ ಇಷ್ಟ, ಒಂಥರ ಇಷ್ಟ ಆಗ್ತೀಯ ಎನ್ನುತ್ತಾನೆ. ಕಥೆ ಮುಂದುವರಿಯುವುದು. ಈಗ ಇದು ಬೇಕಿತ್ತ ಅನ್ನಿಸಬಹುದು. ಖಂಡಿತವಾಗಿ ಬೇಕಿತ್ತು. ಅವರಿಬ್ಬರ ಜೀವನ ಮುಂದೆ ಸಾಗಬೇಕು. ಋಷ್ ಬಗ್ಗೆ ತಿಳಿಬೇಕು. ಅವನ ಜೈಲಿನ ಪಯಣದ ಬಗ್ಗೆ ತಿಳಿಬೇಕು. ಅಪ್ಪ ಮಗನ ನಡುವೆ ನಡೆದದ್ದು, ಸದ್ವಿನಿ ಬಂದಿದ್ದು ಎಲ್ಲವೂ ತಿಳಿದು ಅವನ ಬಾಳಿನಲ್ಲಿ ಋತ್ವಿ ಗಟ್ಟಿಯಾಗಿ ನೆಲೆಯೂರಬೇಕು ಅಂದರೆ ಅವರಿಬ್ಬರ ನಡುವಿನ ಈ ಅಂತರ ಬಹಳ ಮುಖ್ಯ. ಇಲ್ಲವಾದರೆ ಅವರಿಬ್ಬರ ನಡುವೆ ಬರೀ ಈ ರೀತಿ ಟಾಮ್ ಆ್ಯಂಡ್ ಜೆರಿ ಕಥೆಯೇ ನಡೆಯುತ್ತೆ. ಆಮೇಲೆ ನಿಜವಾದ ಕತೆ ನಿಂತ ನೀರಾಗಿ ಹೋಗುತ್ತೆ. ಇಬ್ಬರ ನಡುವಿನ ಮುದ್ದಾಟ ಬರೆಯುವುದು ನನಗೂ ಕೂಡ ಸುಲಭವೇ, ಆದರೆ ಕತೆ ಮುಂದುವರಿಯೋದು ಕೂಡ ಮುಖ್ಯ ಅಲ್ವಾ? ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆ ಕೇಳಿ. ಧನ್ಯವಾದಗಳು.